ಒಂದು ಕಳೆ ಉಡ್ತು ಅಂದ್ರೆ 108 ಕೀಟನಾಶಕಗಳನ್ನ ಅವಾಯ್ಡ್ ಮಾಡೋ ಅಷ್ಟು ಶಕ್ತಿ ಆ ಕಳೆಯಲ್ಲಿದೆ. ಈಗ ಬೇವಿನ ಮರನೇ ಅದು ಕಹಿ, ಅದೇ ಅದನ್ನ ತಿನ್ನ ಅಂತ ಕೀಟಕ್ಕೆ ಯಾವ ರೀತಿ ನಾವು ಬೇರೆ ಕೀಟನ ನಾವು ಸೃಷ್ಟಿ ಮಾಡ್ಬೇಕು, ಮಿತ್ರ ಕೀಟಗಳನ್ನ ಅನ್ನೋದನ್ನ ನನ್ಗೆ ಗೊತ್ತು. ಅದ್ರ ನೋಡಿ ಕಾಯಿ ನೋಡಿ ತೋರಿಸ್ತೀನಿ ಈಗ ಕಾಯಿನ. ಫ್ಲವರ್ ಸಿಕ್ಕಾಪಟ್ಟೆ ಬಂದಿದೆ. ಇದು ಈ ತರ ಕಟ್ ಮಾಡಿದ್ರೆ 40 ದಿನಕ್ಕೆಲ್ಲ ನಿಮ್ಗೆ ಕಾಯಿ ಬಂದ್ಬಿಡ್ತದೆ. 40 ದಿನಕ್ಕೆ ಯಾವ್ದು ಬೆಳೆಯಕ್ಕಾಗಲ್ಲ, ರಾಸಾಯನಿಕ ಹಾಕದೆ ಔಷಧಿ ಹೊಡೆದೆ ಅಂತಾರ, ಅದನ್ನ ನಾನು ಬೆಳೆದು ತೋರಿಸ್ತಾ ಇದ್ದೀನಿ. ಈ ಬದನೆ ಯಾರು ಹೆದರ್ಬೇಕಾಗಿಲ್ಲ ಬದನೆ ಬೆಳೆಯಕ್ಕೆ. ಆಮೇಲೆ ರೈಟು ಇಲ್ಲ ಅಂತ ಹೆದರ್ಬೇಕಾಗಿಲ್ಲ. ಬರೀ 3 ರೂಪಾಯಿ ಆಗ್ಲಿ 30 ರೂಪಾಯಿ ಆಗ್ಲಿ, ಇದು 1.5 ವರ್ಷಕ್ಕಂಟ ನಾವು ಬದನೆನ ಒಂದು ಗಿಡ ಹಾಕಿದ್ರೆ 1.5 ವರ್ಷ ಬೆಳಿಬೋದು. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ನಂಜನಗೂಡು ಹತ್ರ ಬಂದಿನಿ. ಇದು ಕುರಟ್ಟಿ ಅಂತ ಒಂದು ಗ್ರಾಮಕ್ಕೆ ಬಂದಿನಿ. ಎಲ್ಲರೂ ಬದನೆ ಬೆಳೆಯಕ್ಕೆ ಸಾವಯವದಲ್ಲಿ ಭಯ ಪಡ್ತಾ ಇದಾರೆ. ಈ ರೈತರು ಸರ್ ಒಂದ್ಸತಿ ಬದನೆ ಗಿಡ ನಾಟಿ ಮಾಡ್ಬಿಟ್ರೆ 1.5 ವರ್ಷ ನಿರಂತರವಾದಂತ ಆದಾಯ ಬರುತ್ತೆ. ಅದರಲ್ಲಿ ನಾನು ಪ್ರೂನಿಂಗ್ ಮೆಥಡ್ ಕೂಡ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ, ಬನ್ನಿ ಹೋಗೋಣ ಆ ರೈತರ ಹತ್ರ ಮಾತಾಡೋಣ. ಯಾವ ತರ ಬದನೆ ಬೆಳೆಯೋದು ನೋಡಿ ಹೇಗಿದೆ ಬದನೆ ಅಂತ. ಮತ್ತೆ ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ತುಂಬಾ ಜನ ನೋಡ್ತಾ ಇದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಮಾಡಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಆ ರೈತರ ಹತ್ರ ಮಾತಾಡೋಣ. ನೋಡ್ರ ನಮಸ್ತೆ, ನಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನಂಜುಂಡಸ್ವಾಮಿ ಅಂತ, ಕುರಟ್ಟಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ನಂಜನಗೂಡಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ನಾವು ಸುಮಾರು 19 ವರ್ಷದಿಂದ ಸಾವಯವ ಮಾಡ್ತಾ ಇದ್ದೀವಿ. ಮೊದಲೆಲ್ಲ ರಾಸಾಯನಿಕ ಮಾಡಿದ್ವು ಒಂದು ಸ್ವಲ್ಪ ದಿನ, ಆದರೆ ಇತ್ತೀಚೆಗೆ ನಮಗೆ ಗೊತ್ತಾಯ್ತು ಶಾನೆ ಭೂಮಿ ಫಲವತ್ತತೆ ಕಮ್ಮಿ ಆಯಿತು, ಮತ್ತು ಭೂಮಿ ಎಲ್ಲ ಹಾಳಾಗೋದು ಅಂತ. ನಮಗೆ ನಾವೇನು ವಿದ್ಯಾವಂತರಲ್ಲ, ಬರೀ ಓದಿರೋದು 1-2ನೇ ಕ್ಲಾಸು. ನಾವು ಮೂಲತಃ ನಮ್ಮ ತಂದೆ ತಾತನ ಕಾಲದಿಂದ ವ್ಯವಸಾಯ ಮಾಡೋರು. ನಾವು ಹಿಂದೆ ಯಾವ ರೀತಿ ಮಾಡ್ತಿದ್ವು ಅದೇ ರೀತಿ ಮಾಡ್ತಿದ್ವು. ಮಧ್ಯ ನಮ್ಮ ತಂದೆ ಒಂದು ಸ್ವಲ್ಪ ರಾಸಾಯನಿಕಕ್ಕೆ ಬಂದಿದ್ರು. ಆಮೇಲೆ ನಾವು ಅದನ್ನೇ ರಾಸಾಯನಿಕ ಮಾಡಿದ್ವು. ಆಮೇಲೆ ಗೊತ್ತಾಯ್ತು ಇತ್ತೀಚೆಗೆ ಭೂಮಿ ಹದಗೆಟ್ಟೋಗುತ್ತೆ, ಆಮೇಲೆ ರೋಗಗಳು ಜಾಸ್ತಿ ಆಯ್ತವೆ. ಬೇರೆಯವ್ರ ಹತ್ರ ಹೋಗಿ ಔಷಧಿ ಕೊಡಿ ಅಂತ ಕೇಳಬೇಕು, ಗೊಬ್ಬರ ತರಬೇಕು. ಇದೆಲ್ಲ ನಮಗೇನಕ್ಕೆ ಇದು ಕಷ್ಟ? ನಮ್ಮ ಹತ್ರಲ್ಲಿ ಇರ್ತಕ್ಕಂಥದ್ರಲ್ಲೇ ನಾವೇ ಮಾಡವ ಅಂತ ಹೇಳಿ ಸಾವಯವ ಸ್ಟಾರ್ಟ್ ಮಾಡ್ಬೇಕಾರೆ ಒಂದು ಇಕ್ರಾ ಅಂತ ಒಂದು ಸಂಸ್ಥೆ ಪರಿಚಯ ಆಯಿತು. ಅವರು ಮಾಗಡಿ, ಕೊಟ್ಟೂರು, ಬಳ್ಳಾರಿ ಆ ಕಡೆಯಿಂದ ಬಂದಿದ್ರು. ಅವರು ಒಂದು ಇಕ್ರಾ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು. ಆ ಸಂಸ್ಥೆಯಿಂದ ನಾವು ಸಾವಯವ ನ್ಯೂಟ್ರಿಯನ್ಗಳು ಯಾವ ಥರ ತಯಾರು ಮಾಡ್ಕೊಳ್ಳೋದು, ಮತ್ತು ಯಾವ್ಯಾವ ರೀತಿ ಸಾವಯವ ಮಾಡ್ಬೇಕಾರೆ ಏನೇನು ಬೇಕು ನಮಗೆ, ಜೀವಾಮೃತ, ತ್ರಿಮೂರ್ತಿ ಟಾನಿಕು, ಪಂಚಗವ್ಯ, ಶಿಲೀಂಧ್ರನಾಶಕ, ಈ ಥರ ಎಲ್ಲ ಅವರು ನಮಗೆ ತಿಳಿಸ್ಕೊಟ್ರು. ಆ ತಿಳಿಸ್ಕೊಟ್ಮೇಲೆ ನಾವು ಅದಕ್ಕಿಂತ ಜಾಸ್ತಿ ಈಗ ಉತ್ಪನ್ನಗಳನ್ನ ಜಾಸ್ತಿ ಮಾಡ್ತೀವಿ. ಸುಮಾರು ಗೋಮಾತೆಯಿಂದ ಒಂದು 40 ತಯಾರು ಮಾಡ್ತಿದ್ದೀವಿ. ಏನು ಕೊಂಬಿನಿಂದ ತಯಾರು ಮಾಡ್ತಿದ್ದೀವಿ. ಸಗಣಿ ಮತ್ತು ಕೊಂಬು, ಗಂಜಲ ಅದೆಲ್ಲ ಭೂಮಿಯಲ್ಲಿ ಊತಾಕಿ ಅದನ್ನು ಪರಿವರ್ತನೆ ಮಾಡಿ ಭೂಮಿ ಚಳಿಗಾಲದಲ್ಲಿ ಯಾವ ರೀತಿ ಇರ್ತದೆ ಆ ರೀತಿ ನಾವು ತಯಾರು ಮಾಡ್ಕೊತಾ ಇದ್ದೀವಿ. ಸೂಪರ್ ಗೌಡ್ರ, ನಿಜವಾಗ್ಲೂ ಕೇಳಿ ಖುಷಿ ಆಯ್ತು. ಗೌಡ್ರ, ಇಲ್ಲಿ ಏನ್ ಬೆಳೆ ಬೆಳೀತಾ ಇದ್ರೆ ಇದು ನೀವು ಏನಿದು ಅಂತ ಸ್ವಲ್ಪ ಹೇಳ್ಬೋದಾ ಗೌಡ್ರ? ಇದು ಬದನೆ ರೋಗ ಮುಕ್ತ. ರಾಸಾಯನಿಕದಲ್ಲಿ ಬದನೆ ಬೆಳೆಯಕ್ಕಾಗಲ್ಲ ಅಂತ ಎಲ್ರು ಹೇಳ್ಕೊತಾ ಇದ್ರು. ಯಾವ್ದು ಬೆಳೆಯಕ್ಕಾಗಲ್ಲ ರಾಸಾಯನಿಕ ಹಾಕದೆ ಔಷಧಿ ಹೊಡೆದೆ ಅಂತಾರ, ಅದನ್ನ ನಾನು ಬೆಳೆದು ತೋರಿಸ್ತಾ ಇದ್ದೀನಿ. ಈ ಪ್ರತಿಯೊಂದು ಬೆಳೆನೂ ರಾಸಾಯನಿಕ ಮುಕ್ತ ಸಾವಯವದಲ್ಲಿ ಬೆಳಿತಾ ಇದ್ದೀನಿ ನಾನು. ಬೆಳಿತಾ ಇದ್ದೀರಾ? ಯಾರು ಏನ ಅನ್ನಲ್ವಾ ನಿಮ್ ಊರ್ ಕಡೆ ಏನ್ ಇಷ್ಟೊಂದ್ ಕಳೆ ಬಿಟ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅದು ಎಷ್ಟು ಕಳೆ ಜಾಸ್ತಿ ಬರ್ತದೆ ಅಷ್ಟು ನನ್ನ ಭೂಮಿ ಫಲವತ್ತತೆ ಆಗಿದೆ ಅಂತ ನನ್ನ ಅನಿಸಿಕೆ. ಆದ್ರೆ ಅವರು ಏನಕ್ಕೆ ಕಳೆ ಇಷ್ಟೊಂದು ಬೆಳೀತಿದೆ ಈ ಮಧ್ಯ ಅಂತಾರೆ. ಒಂದು ಕಳೆ ಇದ್ರೆ 108 ಕೀಟನಾಶಕಗಳನ್ನ ಅವಾಯ್ಡ್ ಮಾಡ್ತದೆ. ಒಂದು ಕಳೆ ಉಡ್ತು ಅಂದ್ರೆ 108 ಕೀಟನಾಶಕಗಳನ್ನ ಅವಾಯ್ಡ್ ಮಾಡೋ ಅಷ್ಟು ಶಕ್ತಿ ಆ ಕಳೆಯಲ್ಲಿದೆ. ಅದು ಅವ್ರಿಗೆ ಗೊತ್ತಿರಲ್ಲ, ನನಗೆ ಗೊತ್ತಿದೆ. ಅದರಿಂದ ಅವರು ಗೊತ್ತಿಲ್ವಲ್ಲ, ಅದರಿಂದ ಅವರು ಕಳೆ ಬಂದ್ಬಿಟ್ಟದೆ ಅಂದ್ರೆ ನಾನು ಕಳೆ ಕಿತ್ತು ಅಲ್ಲಿಗೆ ಮಲ್ಚಿಂಗ್ ಮಾಡ್ತಿದ್ದೀನಿ.
ಈಗ ರೋಗಗಳು ಎಷ್ಟೆಷ್ಟು ಅವಲಂಬನೆಗಳಾಗಿವೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹ್ಮ್. ಬೇವಿನ ಮರಕ್ಕೆ ಸುದ ರೋಗ ಬಂದಿದೆ. ಬೇವಿನ ಮರನೂ ತಿನ್ನ ಅಂತ ಕೀಟನಾಶಕಗಳಿವೆ. ಹ್ಮ್. ಅದಕ್ಕೆ ಏನು ಕೀಟನಾಶಕ ನಮ್ಮ ಹತ್ರ ಬೇಕು, ಅದನ್ನ ನಾನು ಉತ್ಪನ್ನ ಮಾಡ್ತಿದ್ದೀನಿ. ಅಂದ್ರೆ ಯಾವ ತರ ಕೀಟನಾಶಕಗಳು ಗೌಡ್ರ? ಈಗ ಬೇವಿನ ಮರನೇ ಅದು ಕಹಿ, ಅದನ್ನ ತಿನ್ನ ಅಂತ ಕೀಟಕ್ಕೆ ಯಾವ ರೀತಿ ನಾವು ಬೇರೆ ಕೀಟನ ನಾವು ಸೃಷ್ಟಿ ಮಾಡಬೇಕು, ಮಿತ್ರ ಕೀಟಗಳನ್ನ ಅನ್ನೋದನ್ನ ನನ್ಗೆ ಗೊತ್ತು. ಅದರಿಂದ ನಾನು ಧೈರ್ಯವಾಗಿ ಯಾವ ತರಕಾರಿನೂ ಸಾವಯವದಲ್ಲಿ ಬೆಳೆಯೋದನ್ನ ನಾನು ರೂಢ ಮಾಡ್ಕೊಂಡಿದ್ದೀನಿ, ಕಲ್ತಿದ್ದೀನಿ. ಯಾವೆಲ್ಲ ತರಕಾರಿಗಳು ಇಲ್ಲಿವರೆಗೂ ಬೆಳೆದಿದ್ದೀರಾ ನೀವು ಗೌಡ್ರ? ನಾನು ಮೆಣಸಿ, ಟೊಮೊಟೊ, ಬದನೆ. ಈಗ ಬದನೆ, ಮೊದಲೆಲ್ಲ ಮೆಣಸಿ ಟೊಮೊಟೊ ಬೆಳೆದಿದ್ದೀನಿ. ಕಲ್ಲಂಗಡಿನೂ ಬೆಳೆದಿದ್ದೀನಿ ಸಾವಯವದಲ್ಲಿ. ಕಲ್ಲಂಗಡಿ ಅದು ಬೆಳೆಯಕ್ಕಾಗಲ್ಲ ಅಂತ ಅವ್ರು ಹೇಳ್ಕೊತಾ ಇದ್ರು. ಕಲ್ಲಂಗಡಿ ವಾಟರ್ ಮಿಲನ್ ಅಂತ ಹೇಳ್ಕೊಂಡು ಅದಕ್ಕೆ ಸಿಕ್ಕಾಬಟ್ಟೆ ಔಷಧಿ ಹೊಡಿಸಿ ಅದನ್ನ ಬೆಳೆಯಕ್ಕಾಗಲ್ಲ, ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ಕೊತಾ ಇದ್ರು. ನಾನು ಮೆಣಸಿಲಿ ಒಂದು 4-5 ತರ ಬ್ಯಾಡಿಗೆ ಮೆಣಸಿ, ಬಳ್ಳಾರಿ, ಕೊಟ್ಟೂರು, ಮಾಗಡಿಲಿ ಬೆಳೆಯತಕ್ಕಂತ ಬ್ಯಾಡಿಗೆ ಮೆಣಸಿನ ಸುಧಾ ಕೀಳ್ಗಡೆ ಬೆಳೆದಿದ್ದೀನಿ ಈಗ ಆಲ್ರೆಡಿ. ಅದನ್ನ ಬೆಳೆದಿರ್ಬೇಕಾರೆ ಬಾಳೆ ಮಧ್ಯದಲ್ಲಿ ಬೆಳೆದಿದ್ದೀನಿ. ಬಳ್ಳಾರಿಯಿಂದ ತಂದು ಬ್ಯಾಡಿಗೆ ಮೆಣಸಿನಿ. ಬ್ಯಾಡಿಗೆ ಮೆಣಸಿ ಕೂಡ. ಗೌಡ್ರ, ಇದು ಎಷ್ಟು ತಿಂಗಳುಗಳಾಗಿದೆ ನೀವು ಇದು ಹಾಕಿ? ಆಲ್ರೆಡಿ ಇದ್ರಲ್ಲಿ ಎಷ್ಟು ವರಮಾನ ತಗೊಂಡಿದ್ದೀರಾ ಈಗ? ಹೇಳ್ಬೋದಾ? ಬದನೆ ಯಾರು ಹೆದರ್ಬೇಕಾಗಿಲ್ಲ ಬದನೆ ಬೆಳೆಯಕ್ಕೆ. ಆಮೇಲೆ ರೈಟು ಇಲ್ಲ ಅಂತ ಹೆದರ್ಬೇಕಾಗಿಲ್ಲ. ಬರೀ 3 ರೂಪಾಯಿ ಆಗ್ಲಿ 30 ರೂಪಾಯಿ ಆಗ್ಲಿ, ಇದು 1.5 ವರ್ಷಕ್ಕಂಟ ನಾವು ಬದನೆನ ಒಂದು ಗಿಡ ಹಾಕಿದ್ರೆ 1.5 ವರ್ಷ ಬೆಳಿಬೋದು. 1.5 ವರ್ಷ ಬೆಳಿಬೋದು. ಅದಕ್ಕೆ 2 ತರ ವಿಧಾನ. ಹೀಗೆ ಬಿಟ್ರೆ ಬೆಳಿಬೋದು, ಬೇಡ ಅಂದ್ರೆ ಕಟಿಂಗ್ ಮಾಡಿ ಬೆಳಿಬೋದು. ಇದು ಇದೆ ನನ್ನ ಹತ್ರ, ಕಟಿಂಗ್ ಮಾಡಿರೋದು ಇದೆ. ಒಂದ್ 20 ಸಾಲ ಆ ಕಡೆ ಕಟಿಂಗ್ ಮಾಡಿದೀನಿ, ಅದನ್ನು ತೋರಿಸ್ತಿದೀನಿ. ಈಗ ಆಲ್ರೆಡಿ ಈಗ ಇರೋದ್ರಲ್ಲಿ ಫ್ಲವರ್ ಎಷ್ಟಿದೆ ಅನ್ನೋದನ್ನ ನೋಡಿ, ಕಾಯಿ ಎಷ್ಟಿದೆ. ಹೌದು. ಈಗ ಸುಮಾರು ಒಂದು 6 ತಿಂಗಳಿಂದ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. 6 ತಿಂಗಳಿಂದ? 6 ತಿಂಗಳಿಂದ. ಇನ್ನು ಇಷ್ಟೊಂದು ಹೂವು ಬರ್ತಾ ಇದೆಲ್ಲ ಹೊಸದಾಗಿ. ನೋಡಿ. ಓಕೆ, ಇದರಲ್ಲಿ ಏನ್ ವರಮಾನ ತಗೊಂಡಿದ್ರ ಗೌಡ್ರ? ಈಗ ಇದರಲ್ಲಿ ಒಂದು ಬಾಳೆ ಲಾಸ್ ಆಯ್ತು ಬಾಳೆಲಿ ಅಂತಾರಲ್ಲ, ಅಷ್ಟು ಲಾಭ ನಮಗ್ ಬರ್ತದೆ. ಅಷ್ಟು ಲಾಭ? ಅದಕ್ಕೆ ಇದಕ್ಕೆ ಬೆಲೆ ಏನು ಕಟ್ಟಕ್ಕಾಗಲ್ಲ. ಒಂದ್ಸರಿ 30 ರೂಪಾಯಿನೂ ಆಯ್ತದೆ, ಒಂದ್ಸತಿ 5 ರೂಪಾಯಿ 6 ರೂಪಾಯಿಗೆಲ್ಲ ಮಾರಿದ್ದೀನಿ, 30 ರೂಪಾಯಿಗೂ ಮಾರಿದ್ದೀನಿ. ಇವಾಗ ಏನಿದೆ ಗೌಡ್ರ ಬೆಲೆ? ಈಗ 18 ರೂಪಾಯಿ ಇದೆ. 18? ನೀವ್ ಹಾಕ್ದಾಗ ಸ್ಟಾರ್ಟಿಂಗ್ ಏನಿತ್ತು? ನಾವು ಹಾಕಿದಾಗ 10 ರೂಪಾಯಿ ಇತ್ತು. 10 ರೂಪಾಯಿ. ಆಮೇಲೆ ಎಷ್ಟು ಹೈಯೆಸ್ಟ್? ಎಷ್ಟು 25 ರೂಪಾಯಿಗೆ ಹೋಗಿತ್ತು. 25. ಓಕೆ. ತೀರಾ ಕೆಳಗೂ ನೋಡಿದ್ರ ಮೇಲೂ ನೋಡಿದ್ದೀನಿ. ಬದನೆಗೆ ಹೆದರ್ಬೇಕಾಗಿಲ್ಲ. ಕೇವಲ ಬರೀ 10 ಗುಂಟೆ ಹಾಕೊಂಡ್ರೆ ಮನೆಯವರ ಸಾಗಿಸ್ಬೋದು. 10 ಗುಂಟೆ ಒಂದ್ ಸಂಸಾರ? 10 ಗುಂಟೆಲಿ ಒಂದ್ ಸಂಸಾರ. ನಾನು ಹೇಳ್ತೀನಿ, ಕೇವಲ ಒಬ್ಬ ರೈತನಿಗೆ 1 ಎಕರೆ ಜಮೀನು ಇರ್ತಕ್ಕಂಥವನು ಯಾರ ಹತ್ರ ಹೋಗಿ ಕೈ ಚಾಚಬೇಕಾಗಿಲ್ಲ. ಸುತ್ತ ಬಾರ್ಡರು 1 ಎಕರೆಗೆ 43,560 ಅಡಿ ಬರ್ತದೆ. ಸುತ್ತ ಬಾರ್ಡರ್ ಅಲ್ಲಿ 27 ತೆಂಗಿನ ಮರ ಬರ್ತದೆ. 27 ತೆಂಗಿನ ಮರ ಮಧ್ಯದಲ್ಲಿ 27 ಬಾಳೆ, ಗುಂಪು ಬಾಳೆ ಅಂತ ಮಾಡಿದ್ರೆ ತಿಂಗಳಿಗೆ 1 ಗೊನೆ ಬರ್ತದೆ. 9 ತಿಂಗಳು ಮಾತ್ರ ಕಾಯ್ಬೇಕು ಬಾಳೆನ. 9 ತಿಂಗಳು ಆದ್ಮೇಲೆ ಒಂದೊಂದು ಗುಂಪು ಬಾಳೆಯಲ್ಲಿ ಒಂದೊಂದು ಗೊನೆ, ತಿಂಗಳಿಗೆ 1 ಗೊನೆ ಬರೋ ಮಟ್ಟಕ್ಕೆ ನಾವು ಮಡಿಕೋಬಹುದು. ಅಲ್ಲಿಗೆ ಒಟ್ಟು ಟೋಟಲಿ 1 ಎಕರೆಯಲ್ಲಿ ಎಷ್ಟು ಸಂಪಾದನೆ ಆಯ್ತು ಅಂತ ಲೆಕ್ಕ ಕಳಿ, ಕ್ಯಾಲ್ಕುಲೇಷನ್ ಹಾಕಳಿ. 10 ಜನ ಸಂಸಾರ ಮಾಡ್ತಕ್ಕಂಥದ್ದು, 10 ಜನಕ್ಕೆ ಊಟ ಆಗಂತದ್ದು 1 ಎಕರೆಯಲ್ಲಿ ಇದೆ. ಹೌದು, ಖಂಡಿತ. ಸಾವಯವದಲ್ಲಿ ಮಾತ್ರ ಅದು. ಹೌದು. ಓಕೆ ಗೌಡ್ರೆ, ನೀವ್ ಹೇಳಿದ್ರಿ ಈಗ ಇದು ನೀವು ಅದೇ ರೀತಿ ಬಿಟ್ಟಿರೋ ಅಂತ ಬದ್ನೆ ಅಂತ. ಹೌದು. ಇಲ್ಲಿ ಕೆಲವೊಂದೊಂದು ಬದ್ನೆ ನಾನು ನೋಡ್ತಾ ಇದೀನಿ, ಒಂದಷ್ಟೆಲ್ಲ ಹಣ್ಣಾಗಿದೆ. ಏನಕ್ಕೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದು ನಮ್ಗೆ ಆ ಹಣ್ಣಾಗಿರ್ತಕ್ಕಂಥದ್ನ ಅದನ್ನ ನಾನು ಗೋಮೂತ್ರ ಮತ್ತೆ ಬೆಲ್ಲ ಹಾಕಿ ಕೊಳೆಸಿ ಅದನ್ನ ಪುನಃ ಪರಿವರ್ತನೆ ನಾನು ತೆಂಗಿನ ಮರಗಳಿಗೆ ಕೊಡ್ತಿದ್ದೀನಿ, ಬಾಳೆ ಗೆಡ್ಡೆ ಕೊಡ್ತಿದ್ದೀನಿ. ಅದರಿಂದ ನಂಗೆ ನ್ಯೂಟ್ರಿಯನ್ಗಳು ಯಾವ್ದು ಬೇಕು ಅದು ಉತ್ಪನ್ನ ಆಗುತ್ತೆ. ಅಂದ್ರೆ ಎಷ್ಟು ದಿನ ಕೊಳೆ ಹಾಕ್ತಾರೆ? ಯಾವ ತರ? ಅದು 1 ತಿಂಗಳ ತನಕನೂ ಇಟ್ಟಿರ್ತೀನಿ ನಾನು. 1 ತಿಂಗಳ? ಒಂದು ಡ್ರಮ್ ಅಲ್ಲಿ 200 ಲೀಟರ್ ಡ್ರಮ್ ಅಲ್ಲಿ ಸ್ವಲ್ಪ ಗೋಮೂತ್ರ ಹಾಕಿ, ಸಗಣಿ ಹಾಕಿ, ಇದನ್ನ ಕಟ್ ಮಾಡಿ ಅದಕ್ಕೆ ಹಾಕಿ ಅದನ್ನ ಬಿಟ್ರೆ ಅದು ಯಾವ್ದಾದ್ರು ಒಂದು ಅಂಶ ಮರ ಗಿಡಗಳಿಗೆ ಆಗುತ್ತೆ ಅಂತ. ತಿರುಗಿಸ್ಬೇಕಾ ಡೈಲಿ? ತಿರುಗಿಸ್ಬೇಕು, ಡೈಲಿ ತಿರುಗಿಸ್ಬೇಕು. ಇವಾಗ
ಈ ಫ್ಲಾಟ್ ಅಲ್ಲಿ ಇನ್ನ ಎಷ್ಟು ಕಟಿಂಗ್ ಮಾಡ್ತೀರಾ ಗೌಡ್ರ? ಈಗ ಆಲ್ರೆಡಿ ನೀವು 6 ತಿಂಗಳು ಆಯ್ತು ಅಂದ್ರೆ ಹ್ಮ್. ಬದ್ನೇನು ಒಳ್ಳೆ ಸೈಜ್ ಬಂದ ಚೆನ್ನಾಗದೆ. ಇನ್ನು 6 ತಿಂಗಳು ನಾನು ಕಟಿಂಗ್ ಮಾಡ್ತಿದ್ದೀನಿ. ಇದ್ರಲ್ಲಿ 1.5 ವರ್ಷಕ್ಕಂಟ ನಾನು ಇದನ್ನ ಬದನೆನ ಕಾಪಾಡ್ತೀನಿ. ಓಕೆ. ನಿಮ್ಗೆ ಇಲ್ಲಿವರೆಗೂ ಖರ್ಚು ಎಷ್ಟಾಗಿದೆ ಗೌಡ್ರ ಈ ಜಾಗಕ್ಕೆ? ನನಗೆ ಒಂದು 20,000 ರೂಪಾಯಿ ಪೇಪರ್ ಸೇರಿ ಮಲ್ಚಿಂಗ್ ಮಾಡಿದೆ ಬೇಸಿಗೆ ಈ ಪೇಪರ್ ಶೀಟ್ ಸೇರಿ ಸೀಟ್ ಸೇರಿ ಒಂದು 20,000 ರೂಪಾಯಿ ಖರ್ಚಾಗಿದೆ. 20,000 ಖರ್ಚಾಗಿದೆ. ಇಲ್ಲಿವರೆಗೂ ಏನ್ ಆದಾಯ ತಗೊಂಡಿದ್ದೀರಾ ಕೇಳ್ಬೋದಾ? ಅಯ್ಯೋ ಕೇಳಿ, ಈಗ 80,000 ರೂಪಾಯಿ ಆಗಿದೆ. ಅದು ಏರುಪೇರು ಆಗಿರೋದ್ರಿಂದ ಇಲ್ದರೆ 1.5 ಲಕ್ಷ ಆಗ್ಬಿಡೋದು. 30 ರೂಪಾಯಿ ರೇಟೇ ಸಿಕ್ಬಿಟ್ಟಿದ್ರೆ ಬರೀ 5 ರೂಪಾಯಿಗೂ ಕೊಟ್ಟಿದ್ದೀನಿ. ಅದರಿಂದ 80,000 ರೂಪಾಯಿ ಆಗಿದೆ. ಇನ್ನ ಈ ಫ್ಲವರ್ ಗಳಲ್ಲಿ ಇನ್ನ ಎಷ್ಟು ದಿನ ಆಗುತ್ತೆ ಈ ಫ್ಲವರ್ ಇಂದ ನಿಮ್ಗೆ ಕಾಯಿ ಆಗ್ಲಿಕ್ಕೆ? ಇನ್ನು 15-20 ದಿನಕ್ಕೆಲ್ಲ ಕಾಯಿ ಆಗ್ಬಿಡುತ್ತೆ. ಓಕೆ. ಯಾವ ಸೈಜ್ ಬಂದ್ಮೇಲೆ ನೀವು ಆಕ್ಚುಲಿ ಕಟಿಂಗ್ ಮಾಡ್ತೀರಾ ಗೌಡ? ನಾವು ಒಂದು 70 ಗ್ರಾಮ್ ತರಾವರಿ ಬರುತ್ತೆ. ಗುಂಪು ಬಂದ್ರೆ ಒಂದು 30 ಗ್ರಾಮು 40 ಗ್ರಾಮು ಈ ತರ ಗುಂಚುಲ್ ಬಂದ್ಬಿಟ್ರೆ, ಸಿಂಗಲ್ ಬಂದ್ರೆ ಒಂದು 70 ಗ್ರಾಮ್ ಗಂಟ ಬರುತ್ತೆ. ಓಕೆ. ಇದೊಂದ್ ಪದ್ಧತಿ ನೀವೀಗ ಹೇಳಿದ್ರಿ ಏನಂತ, ಈ ತರ ನಾನು ಹಿಂಗೆ ಬೆಳಿತೀನಿ ಅಂತ. ಇನ್ನೊಂದೇನ ಕಟಿಂಗ್ ಮಾಡ್ಬಿಟ್ಟು ಬೆಳಿತೀನಿ ಅಂದ್ರೆ ಅದೆಲ್ಲಿದೆ? ಆ ಕಡೆ ನೋಡಿ, ಆ ಕಡೆ ಒಂದ್ 10 ಸಾಲ ಮಾಡಿದೀನಿ. ನೀವು ಕೇಳಿದ್ರಲ್ಲ ನೋಡಿ, ಈ ಸೈಜ್ ಬಂದಾಗ ನಾನು ಕಟಿಂಗ್ ಮಾಡ್ತೀನಿ. ಈ ಸೈಜ್ ಬಂದಾಗ ಕೀಟ ಬಾಧೆ ಏನೋ ಕಂಡಿದ್ದೆ? ಇಲ್ಲ ನೋಡಿ, ಈಗ ಸಾಕಾಗಿದೆ ಅಲ್ಲ. ಚೆನ್ನಾಗಿದೆ, ಒಂದು ಹುಳ ಹೊಡೆದಿಲ್ಲ ಏನಿಲ್ಲ. ಎಲ್ಲಿ ಗೌಡ್ರ ಕಟಿಂಗ್ ಅಂದ್ರಲ್ಲ? ಬನ್ನಿ ಇಲ್ಲಿ ಈ ಕಡೆ ಗೌಡ್ರ ನೋಡಿ. ಕಟಿಂಗ್ ಕೇಳಿದ್ರಲ್ಲ ನೋಡಿ, ಇದೇ ಕಟಿಂಗ್ ಮಾಡಿರೋದು. ಕಟಿಂಗ್ ಅಂದ್ರೆ ಅವ್ರು ಕಟಿಂಗ್ ಅಂದ್ರೆ ನೋಡಿ, ಈ ತರ ಒಂದು ಅರ್ಧ ಅಡಿ ಭೂಮಿ ಮೇಲ್ಗಡೆ ಮಾಡಿದೀನಿ. ಅಂದ್ರೆ ದೊಡ್ಡ ದೊಡ್ಡ ಗಿಡಗಳನ್ನ ಕಟ್ ಮಾಡ್ಬಿಡ್ರು, ಕಟ್ ಮಾಡೋದು. ನೋಡಿ ಫ್ಲವರ್ ನೋಡಿ, ಕಾಯಿ ನೋಡಿ, ತೋರಿಸ್ತೀನಿ ಈಗ ಕಾಯಿನ. ಫ್ಲವರ್ ಸಿಕ್ಕಾಬಡೆ ಬಂದಿದೆ. ಇದು ಈ ತರ ಕಟ್ ಮಾಡಿದ್ರೆ 40 ದಿನಕ್ಕೆಲ್ಲ ನಿಮ್ಗೆ ಕಾಯಿ ಬಂದ್ಬಿಡ್ತದೆ. 40 ದಿನಕ್ಕೆ ನೋಡಿ, ಈ ತರ ಫ್ಲವರ್ ಬರ್ತದೆ, ಕಾಯಿ ಬರ್ತದೆ. ಆಗಿದ್ದು ಎಷ್ಟು ದಿನ ಈ ಗಿಡ ಮತ್ ಕಟಿಂಗ್ ಮಾಡಿದ್ಮೇಲೆ ಬಾಳ್ಕೆ ನಮ್ಗೆ ಇದು ಪುನಃ ಸ್ಟಾರ್ಟ್ ಮಾಡ್ಕೊಂಡ್ರೆ 1.5 ವರ್ಷಕ್ಕಂಟ ಮಾಡ್ಬೋದು ಮತ್ತೆ. ಮತ್ತೆ ಈ ತರ ಕಾಯಿ ಗೆಡ್ಡಲ್ಲೇ ಬರುತ್ತೆ ಕಾಯಿ, ಕೆಳಗೆ ಬಂದ್ಬಿಡುತ್ತೆ ನೋಡಿ. ಸೊ ಇದು ಒಂದು ನೀವೇನು ಒಂದು ಎಕ್ಸ್ಪೆರಿಮೆಂಟ್ ತರ ಕಟ್ ಮಾಡಿರೋದ? ನಿಜ. ಹಂಗೆ ಬಿಡವ ಅಂತ ನೋಡ್ದ. ಇದು ಒಂದ್ಸರಿ ಟ್ರಯಲ್ ಮಾಡವ ಹೆಂಗ್ ಬರ್ತದೆ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಇಲ್ಲಿ ಒಂದು ವಿಚಾರ ನಂಗೆ ಅರ್ಥ ಆಗ್ಲಿಲ್ಲ. ಇನ್ನೊಂದು ನಮ್ ವೀಕ್ಷಕರಿಗೂ ಒಂದು ಕ್ಲಿಯರ್ ಆದ ಇನ್ಫಾರ್ಮೇಶನ್ ಕೊಟ್ಬಿಡೋಣ ಅಂತ. ಈ ತರ ಬೆಳೆದ್ಮೇಲೆ ಎಷ್ಟು ದಿನಕ್ಕೆ ನೀವು ಇದ್ರ ಕಟಿಂಗ್ ಮಾಡೋದು ಗೌಡ್ರ? ಇವಾಗ ಇದು ಬೆಳೆದಿದೆ, ಇದೊಂದು ಈಗ ಎಷ್ಟ್ ತಿಂಗಳಾಗಿದೆ ಅಂದ್ರೆ? ಈಗ ನಾವು ಒಂದ್ ಕಟಿಂಗ್ಗೆ ನೋಡ್ಕತಿವಿ, ಎಲ್ಲಾ ಫ್ಲವರ್ ಎಲ್ಲ ಖಾಲಿ ಆಯ್ತು ಅಂದಾಗ ನಾವು ಬೇಡ ನಮ್ಗೆ ಈ ತರನೇ ಬೇಕು, ಕಟಿಂಗ್ ಮಾಡಿ ಬೆಳೆಯುವ ಅಂತಂದ್ರೆ ಈ ತರ ಕಟಿಂಗ್ ಮಾಡಿ ಬೆಳಿಬೋದು. ಒಂದೇ ಸಮ ನಮ್ಗೆ ರೈಟು ಒಂದೇ ಸಮ ಸಿಕ್ಬಿಟ್ರೆ, ರೈಟ್ ಏರಿ ಸಿಕ್ಕಿದ್ರೆ ಬೇಡ ಬೇರೆ ಬೆಳೆ ಹಾಕಬೇಕು ಅಂದ್ರೆ ಹಾಕಬಹುದು, ಬೇಡ ಅಂದ್ರೆ ಇದನ್ನೇ ಕಂಟಿನ್ಯೂ ಮಾಡಬಹುದು. 1.5 ವರ್ಷಕ್ಕಂಟ ಕಂಟಿನ್ಯೂ ಮಾಡಬಹುದು. ಈಗ ಇದೊಂದು 8 ತಿಂಗಳಾಗಿದೆ. 8 ತಿಂಗಳಾಗಿದೆ. ಅದಾದ್ಮೇಲೆ ಈ ತರ ಕಟಿಂಗ್ ಮಾಡಿದೀನಿ. ಕಟಿಂಗ್ ಮಾಡಿದ್ಮೇಲೆ ಈ ತರ ಕಾಯಿ ಬಿಟ್ಟದೆ ನೋಡಿ. ಒಂದೊಂದು ಕಾಯಿ ಒಂದೊಂದ್ ಮೆಳಲ್ಲಿ ಈಗ 6 ಕಾಯಿನೂ ಇದೆ ನೋಡಿ. ನೋಡಿ ಕೈಯಲ್ಲಿ ಹಿಡ್ಕೊಂತೀನಿ ಸೈಜು ನೋಡಿ. ಒಂದೊಂದ್ ಗೆಡ್ಡಲ್ಲಿ ನೋಡಿ ಸುತ್ತ. ಈಗ ಇಷ್ಟು ಕಟಿಂಗ್ ಮಾಡಿದ್ರೆ 1 kg ಆಯ್ತು. ಹೌದು. 5 ರೂಪಾಯಿನಿಂದ 30 ರೂಪಾಯಿ ಗಂಟು ಹೋಗುತ್ತೆ. ರೈಟ್ ಏರ್ಪೇರು ಹೇಳಕ್ಕಾಗಲ್ಲ. ಹೌದು. ಕಳೆನೂ ಇದೆ, ಬೆಳೆನೂ ಇದೆ. ಕಳೆನೂ ಇದೆ, ಬೆಳೆನೂ ಇದೆ. ಜನ ಬರೀ ಇದ್ರಲ್ಲಿರೋ ಕಳೆ ನೋಡ್ತಾರೆ, ನಾವು ಕೆಳಗಡೆ ಇರೋ ಬೆಳೆ ನೋಡ್ತೀನಿ ನಾನು. ಹೌದು. ಯಾವ್ದೇ ಈಗ ಒಬ್ಬೊಬ್ರು ಕ್ಲೀನ್ ಆಗಿ ಮಡಿಕೊಂಡಿರೋ ಜಮೀನ ಕಟಿಂಗ್ ಮಾಡಕ್ ಎಲ್ಲ ಒಂದು ಚೂರು ಕಳೆ ಔಷಧಿ ಹೊಡೆಯೋದು, ಕಳೆನಾಶಕ ಹೊಡೆಯೋದು, ಇನ್ನು ಏನೇನೋ ತರ ಮಾಡಿ ಕಳೆ ಕಿಳಿಸಿ ಆಚೆಗೆ ಇಟ್ಬಿಡೋದು ಎಲ್ಲ ಮಾಡ್ತಾರೆ ನೋಡಿ. ಈ ಕಟಿಂಗ್ ಮಾಡಿರೋದ್ರಲ್ಲಿ 1 kg. ಹೌದು. 1 kg ಗಂಟ ಕಾಯಿ ಬರ್ತವೆ. 5 ರಿಂದ 30 ರೂಪಾಯಿ ಎಷ್ಟಾದ್ರೂ ಆಗ್ಲಿ ಆಗ್ಲಿ. ಒಂದ್ಸತಿ ಹಾಕೋದಲ್ಲ, ಲಾಸ್ ಇಲ್ಲ.
ಈಗ ಎಲ್ಲ ಕಳೆ ಬಂದಿದೆ, ಈಗ ತೆಗಿಸ್ಬಿಟ್ಟು ಮಲ್ಚ್ ಮಾಡ್ತೀವಿ. ಹ್ಮ್. ಒಳ್ಳೆ ಕೆಲ್ಸ ಗೌಡ್ರ. ಹ್ಮ್. ಸೊ ಯಾರ್ ಬೇಕಾದ್ರೂ ಆರಾಮಾಗಿ ಬದ್ನೆ ಬೆಳಿಬಹುದು. ಯಾರ್ ಬೇಕಾದ್ರು ಸಾವಯವದಲ್ಲಿ ಬದನೆ ಬೆಳಿಬಹುದು. ಈಗ ಬರ್ಲಿ ನಮ್ಮ ಹತ್ರ ನೋಡ್ಲಿ. ಇದಕ್ಕೆ ನಾನು ಮಜ್ಜಿಗೆ ಕಷಾಯ ಮಾಡಿದ್ದೀನಿ. ಶಿಲೀಂಧ್ರನಾಶಕ ಅಂತ ಎಲ್ಲಾ ತರ ಸೊಪ್ಪು ಗೋತ್ರದಲ್ಲಿ ಹಾಕಿ ಕುದಿಸಿ ಅದನ್ನ ಮಾಡ್ತಿದ್ದೀನಿ. ಈ ಹುಳ ಬಂದಾಗ, ಈಗ ಹುಳ ಕೊರಕ ಬಂದಾಗ ಶಿಲೀಂಧ್ರನಾಶಕ ಅಂತ ಎಲ್ಲಾ ತರ ಸೊಪ್ಪು, ಎಕ್ಕಸ್, ಕಕ್ಕೆ, ಬೇವು, ವಂಗೆ, ಬುಕ್ತಳೆ ಎಲ್ಲ ಪೀಸ್ ಮಾಡಿ ಅದನ್ನ ಚೆನ್ನಾಗಿ ಆವಿ ಹೋಗೋ ಮಟ್ಟಕ್ಕೆ ಕುದಿಸಿ ಅದನ್ನ ಒಂದು 100 ಗ್ರಾಮು ಒಂದು ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಈ ಕಾಯಿ ಕೊರಕ ಹೋಗುತ್ತೆ. ನೊರ್ಜಿಗೆ ಬೇರೆ ಮಜ್ಜಿಗೆ ಕಷಾಯ, ಅರಿಶಿನ ಪುಡಿ, ಸೀಗೆ ಪುಡಿ, ಮಜ್ಜಿಗೆ ಕೊಳಿಸಿ ಒಂದು ತಾಮ್ರ ತಪ್ಪಲಿ ಹಾಕಿ ಅದು ಒಂದು ಕಷಾಯ ಮಾಡ್ಬೋದು. ನೊರ್ಜೆಲ್ಲ ಹೋಗುತ್ತೆ. ಈ ತರ ಸುಮಾರು ಒಂದು 20-30 ಕಷಾಯಗಳನ್ನ ನಾ ಮಾಡ್ತೀನಿ. ಮಾಡ್ಕತೀನಿ. ಇಲ್ಲಿ ಯಾವ ಕಷಾಯಗಳು ಇದೆಯಾ ನೋಡ? ಈಗ ಕಷಾಯಗಳಿವೆ, ಸಿಕ್ಕಾಪಟ್ಟೆ ಕಷಾಯ. ಸೊ ಈ ಪದ್ಧತಿ ಪ್ರಕಾರ ಹಿಂಗೆಲ್ಲ ಮಾಡಿದ್ರೆ ಆರಾಮಾಗಿ ಯಾರು ಬೇಕಾದ್ರೆ ಸಾವಯವದಲ್ಲಿ ಬೆಳಿಬಹುದು. ಸೂಪರ್ ಗೌಡ್ರ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಯಾವ ತರ ಇತ್ತು ಅಂತ ಗೌಡರ ಈ ತರಕಾರಿಯ ಬೆಳೆ. ಅದರಲ್ಲೂ ಬದನೆ ಅನ್ನೋದು ಬೆಳೆಯೋದಕ್ಕೆ ತುಂಬಾ ಜನ ಭಯ ಪಡ್ತಾ ಇದ್ದಾರೆ. ನೋಡಿ ಗೌಡ್ರು ಹೇಳ್ದಂಗೆ ಪ್ರತಿಯೊಂದು ಕೂಡ ಬೆಳಿಬಹುದು. ನಾವು ರಾಸಾಯನಿಕ ಮುಕ್ತವಾಗಿ ಬೆಳೆಯನ, ಒಳ್ಳೆ ಪದಾರ್ಥನ ನಾವು ತಿನ್ನೋಣ, ಜನಗಳಿಗೂ ಹಂಚನ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಇನ್ನು ಸಾಕಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ಗೌಡ್ರು ತೋಟದಲ್ಲಿದೆ, ಬನ್ನಿ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.